ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ ವಿಡಿಯೋ ಮುಖಾಂತರವಾಗಿ ನಿಮ್ಮ ಎಲ್ಲರನ್ನ ನೋಡುವುದರಲ್ಲಿ ಬಹಳ ಸಂತೋಷ ಪಡ್ತಾ ಇದ್ದೀನಿ. ಈ ಬೆಳಗಿನ ಜಾವದಲ್ಲಿ ಕರ್ತನು ನಿಮ್ಮ ಎಲ್ಲರನ್ನ ಆಶೀರ್ವದಿಸಲಿ. ಪ್ರೈಸ್ ದಿ ಲಾರ್ಡ್. ಇವತ್ತು ನಾವು ಫಿಲದೆಲ್ಫಿಯಾ ಅಂತ ಹೇಳುವ ಸಭೆಯನ್ನು ಕುರಿತಾಗಿ ಕಲಿಯಕ್ಕೆ ಹೋಗ್ತಾ ಇದ್ದೀವಿ. ಈ ಫಿಲದೆಲ್ಫಿಯಾ ಅಂತ ಹೇಳುವ ಸಭೆ ಯೇಸು ಸ್ವಾಮಿ ಯೋಹನ ಮುಖಾಂತರವಾಗಿ ಹೇಳಲ್ಪಟ್ಟಿದ್ದ 7 ಸಭೆಗಳಲ್ಲಿ ಇದ್ದಿದ್ದ ಒಂದು ಸಭೆಯಾಗಿದೆ. ಈ ಫಿಲದೆಲ್ಫಿಯಾ ಅಂತ ಹೇಳುವ ವರ್ಡ್ನ ಅರ್ಥ, ವಾಕ್ಯದ ಅರ್ಥ ಏನಂತ ಹೇಳಿ ನಾವು ನೋಡಿದರೆ ಸಹೋದರ ಒಳಗಡೆ ಇದ್ದಿದ್ದ ಪ್ರೀತಿ ಅಂತ ಹೇಳಿ ಅರ್ಥ. ಯಾಕೆ ಅಂತ ಹೇಳಿ ನಾವು ನೋಡಿದರೆ ಅಲ್ಲಿ ಲುನೋಮಿಯಸ್ ಅಂತ ಹೇಳುವ ರಾಜನು ತನ್ನ ಸಹೋದರನನ್ನು ಹೆಚ್ಚು ಪ್ರೀತಿ ಮಾಡಿದ ಕಾರಣದಿಂದ ಅವ್ರಿಗೋಸ್ಕರ ಪೆರ್ಗಮು ಪಟ್ಟಣದಿಂದ ಅವರು ಹೋಗಿ ಒಂದು ಪಟ್ಟಣವನ್ನು ಕಟ್ಟಿ ಆ ಪಟ್ಟಣದಲ್ಲಿ ಆತನ ಸಹೋದರನನ್ನು ಅವರು ರಾಜನಾಗಿ ನಿಲ್ಲಿಸುತ್ತಾ ಇದ್ದಾರೆ. ಆತನ ಹೆಸರು ಅಟಾಲಿಸ್ ಅಂತ ಹೇಳಿ ಅವರನ್ನು ಅಲ್ಲಿ ರಾಜನಾಗಿ ನಿಲ್ಲಿಸುತ್ತಾ ಇದ್ದಾರೆ. ಅವರು ಒಳಗಡೆ ಇದ್ದಿದ್ದ ಈ ಪ್ರೀತಿನ ಕಾರಣವಾಗಿ ಈ ಫಿಲದೆಲ್ಫಿಯಾ ಅಂತ ಹೇಳಿದರೆ ಸಹೋದರ ಒಳಗಡೆ ಇದ್ದಿದ್ದ ಪ್ರೀತಿ ಅಂತ ಹೇಳಿ ಅರ್ಥವಾಗುತ್ತದೆ. ಈ ಪಟ್ಟಣ ಸರ್ದಿಸ್ ಅಂತ ಹೇಳುವ ಪಟ್ಟಣದಿಂದ 30 ಕಿಲೋಮೀಟರ್ ದೂರದಲ್ಲಿ ಇದ್ದಿದ್ದ ಒಂದು ಪಟ್ಟಣವಾಗಿದ್ದಿತ್ತು. ಈ ಪಟ್ಟಣ ಒಂದು ಬೆಟ್ಟದ ಕೆಳಗಡೆ ಇದ್ದಿದ್ದ ಪಟ್ಟಣವಾಗಿದ್ದಿತ್ತು. ಆ ಬೆಟ್ಟದ ಹೆಸರು ಮೋಲಸ್ ಅಂತ ಹೇಳುವ ಬೆಟ್ಟದ ಕೆಳಗಡೆ ಇದ್ದಿದ್ದ ಒಂದು ಪಟ್ಟಣವಾಗಿದ್ದಿತ್ತು. ಇದು ಮೊರ್ಗಮೋಸ್ ಅಂತ ಹೇಳುವ ಒಂದು ನದಿಯ ತೀರದಲ್ಲಿ ಇದ್ದಿದ್ದ ಪಟ್ಟಣ. ಇಲ್ಲಿಂದ ಎಲ್ಲ ಕಡೆಗಳಿಗೆ ಹೋಗುವುದಕ್ಕೆ ಆಗಿನ ಕಾಲದಲ್ಲಿಯೇ ಒಂದು ದೊಡ್ಡ ದೊಡ್ಡ ರೋಡ್ಗಳ ಸೌಲಭ್ಯಗಳು ಇದ್ದಿದ್ದ ಕಾರಣಗಳಿಂದ ಈ ಪಟ್ಟಣ ಬಹಳ ಒಂದು ಪ್ರಾಮುಖ್ಯವಾಗಿರುವ ಪಟ್ಟಣವಾಗಿದ್ದಿತ್ತು. ಇಲ್ಲಿಂದ ಎಲ್ಲ ಕಡೆಗೂ ಜನರು ಹೋಗ್ತಾ ಇದ್ದರು, ಬರ್ತಾ ಇದ್ದರು. ಈ ಪಟ್ಟಣ ಸರ್ದಿಸ್ ಅಂತ ಹೇಳುವ ಪಟ್ಟಣಕ್ಕೆ ಒಂದು ಕ್ಯಾಪಿಟಲ್ ಪಟ್ಟಣವಾಗಿ ಕೆಲವೇ ವರ್ಷಗಳ ಆದಮೇಲೆ ಅವರು ಹಾಕಿದ್ರು ಅಂತ ಹೇಳಿ ಓದಿಕೊಳ್ಳುವುದಕ್ಕೂ ಸಾಧ್ಯವಾಗುತ್ತದೆ. ಈ ಪಟ್ಟಣದ ಹತ್ತಿರ ಇದ್ದಿದ್ದ ಈ ಬೆಟ್ಟಗಳಲ್ಲಿ ಈ ಬೆಂಕಿಯ ಬೆಟ್ಟಗಳು ಇದ್ದಿದ್ದ ಕಾರಣಗಳಿಂದ ಇವರಿಗೆ ಯಾವಾಗ ಬೇಕಾದರೆ ಸಮಸ್ಯೆಗಳು ಸಂಭವಿಸಬಹುದು ಅಂತ ಹೇಳುವ ಒಂದು ಇಕ್ಕಟ್ಟಾಗಿರುವ ಪರಿಸ್ಥಿತಿಯೇ ಅವ್ರಿಗೆ ಇದ್ದಿತ್ತು. ಆದರೂ ಅಲ್ಲಿಗಿದ್ದಿದ್ದವರು ನಂಬಿಕಸ್ಥರಾಗಿ ಕರ್ತನನ್ನು ನಂಬಿಕೊಂಡು ಪ್ರಾರ್ಥನೆ ಮಾಡಿದ ಪ್ರತಿಫಲವಾಗಿ ಅವರು ಏನು ಮಾಡುತ್ತಾ ಇದ್ದರು ಅಂತ ಹೇಳಿ ನೋಡಿದರೆ ಅಲ್ಲಿ ಕರ್ತನ ಆಶೀರ್ವಾದಗಳನ್ನು ಅವರು ಹೊಂದಿಕೊಂಡಿದ್ದರು. ಈ ಕಾಲದಲ್ಲಿ ಈ ಫಿಲದೆಲ್ಫಿಯಾ ಸಭೆಗಿದ್ದಿದ್ದ ಕಾಲಗಳಲ್ಲಿ ಅಲ್ಲಿ ಪೊಲಿಟಿಕಲ್ ಆಗಿ ರಾಜಕೀಯವಾಗಿ ಅಲ್ಲಿ ಏನು ಆಗ್ತಾ ಇದೆ ಅಂತ ಹೇಳಿ ನಾವು ನೋಡಿದರೆ ತುಂಬ ಒಂದು ವ್ಯತ್ಯಾಸಗಳು ಸಂಭವಿಸುತ್ತಾ ಇದೆ. ಸರ್ದಿಸ್ ಸಭೆ ತನಕ ಏನು ಆಗಿತ್ತು ಅಂತ ಹೇಳಿ ನಾವು ಓದಿದರೆ ಅಲ್ಲಿ ಸಭೆ ಒಳಗಡೆಯಿಂದ ರಾಜಕೀಯ ವ್ಯಕ್ತಿಗಳು ಹೊರಗಡೆ ಹೋಗ್ತಾ ಇದ್ದರು. ಸಭೆ ರಾಜಕೀಯ ವ್ಯಕ್ತಿಗಳಿಂದ ತುಂಬಲ್ಪಟ್ಟಿದ್ದ ಒಂದು ಸಭೆಯಾಗಿತ್ತು. ಸಭೆ ಏನು ಹೇಳ್ತದೋ ಅದನ್ನು ಎಲ್ಲರೂ ಕೇಳುವ ರೀತಿಯಲ್ಲಿ ಇದ್ದರು. ಅದರಿಂದ ಸಭೆ ಒಳಗಡೆ ಹಣಗಳು, ಆಸ್ತಿಗಳು ಇದೆಲ್ಲ ಇದ್ದುಕೊಂಡು ಅವರು ದೇವರನ್ನು ಬಿಟ್ಟು ದೂರ ಹೋಗ್ತಾ ಇದ್ದರು. ಆದರೆ ಈಗಿನ ಕಾಲದಲ್ಲಿ ಈ ಫಿಲದೆಲ್ಫಿಯಾ ಸಭೆಗಿನ ಕಾಲಗಳಲ್ಲಿ ಇವರಿಗೆ ಯಾವಾಗ ಬೇಕಾದರೆ ಸಮಸ್ಯೆಗಳು ಬರ್ಬೋದು ಅಂತ ಹೇಳುವ ಒಂದು ಇಕ್ಕಟ್ಟಾಗಿರುವ ಪರಿಸ್ಥಿತಿ ಒಳಗಡೆ ಅವರು ಜೀವಿಸುತ್ತಾ ಇರುವ ಆ ಕಾಲಗಳಲ್ಲಿ ಅವರು ಕರ್ತನನ್ನೇ ನಂಬಿ ಅವರು ಬದುಕಿದ ಮುಖಾಂತರವಾಗಿ ಏನಾಯಿತು ಅಂತ ಹೇಳಿ ನೋಡಿದರೆ ಈ ರಾಜಕೀಯ ಕಾರ್ಯಗಳು ಎಲ್ಲ ಸಭೆಯಿಂದ ದೂರವಾಗಿತ್ತು. ಇದಕ್ಕೆ ಮುಖ್ಯ ಕಾರಣವಾಗಿದ್ದವರು ಮಾರ್ಟಿನ್ ಲೂಥರ್ ಅವರು ಸಭೆಯ ಮುಂಚೆಗಿದ್ದ ಕಾಲಗಳಲ್ಲಿ ಅವರು ಸಭೆ ಒಳಗಡೆ ಇಂಥ ಕಾರ್ಯಗಳು ಇರಬಾರ್ದು ಅಂತ ಹೇಳಿ ಬೋಧನೆ ಮಾಡಿದವರಾಗಿದ್ದರು. ಅವರ ಆಲೋಚನೆಯನ್ನು ಕೇಳಿ ದೇವರು ಈ ಸಭೆಯನ್ನು ನಡೆಸಿದ ಕಾರಣದಿಂದ ಇವರು ಒಳಗಡೆ ಇಂಥ ಕಾರ್ಯಗಳಿಲ್ಲದೇ ಇತ್ತು. ಅದರಿಂದ ಈ ಪಾಪರಸ್ ಅಂತ ಹೇಳುವ ರೋಮ
ಆಳ್ವಿಕೆ ಕೆಳಗಡೆಗಿದ್ದಿದ್ದವರ ಕೆಳಗಡೆ 10 ದೇಶಗಳು ಅವರ ಕೆಳಗಡೆಗೆ ಇದ್ದಿತ್ತು. ಈ 10 ದೇಶಗಳನ್ನು ಇಟ್ಟುಕೊಂಡೇ ಅವರು ವ್ಯವಹಾರಗಳನ್ನು ಮಾಡುತ್ತಾ ಇದ್ದರು. ಆದರೆ ಈಗ ಏನಾಗ್ತಾ ಇದೆ ಅಂತ ಹೇಳುವಾಗ ಈ 10 ದೇಶಗಳು ಒಂದೊಂದು ಕಡೆಯಲ್ಲಿ ಹೋಗಿ ಒಂದೊಂದು ದೇಶವಾಗಿ ಡಿವೈಡ್ ಆಗ್ತಾ ಇತ್ತು. ಹಾಗೆ ಡಿವೈಡ್ ಆಗುವಾಗ ಏನಾಗ್ತಾ ಇತ್ತು ಅಂತ ಹೇಳುವಾಗ ನಮ್ಮ ಬ್ರಿಟಿಷ್ ಅವರ ಆಳ್ವಿಕೆ ಅಲ್ಲಿ ಶುರುವಾಗ್ತಾ ಇತ್ತು. ಬ್ರಿಟಿಷ್ ಅವರ ಆಳ್ವಿಕೆ ಶುರುವಾಗುವಾಗ ಅಲ್ಲಿ ಸಂಭವಿಸಿದ್ದು ಏನು ಅಂತ ಹೇಳಿ ನೋಡುವಾಗ ಈ ಬ್ರಿಟಿಷ್ ಅವರು ಎಲ್ಲೆಲ್ಲ ಆಳ್ವಿಕೆಗೋಸ್ಕರ ಹೋಗ್ತಾ ಇದ್ರೋ ಅಲ್ಲಿ ಎಲ್ಲ ಕಡೆಯೂ ಅವರು ಯೇಸು ಸ್ವಾಮಿನ ಸುವಾರ್ತೆಯನ್ನು ಅವರು ತೆಗೆದುಕೊಂಡು ಹೋಗಿದ್ದರು. ಯೇಸುವಿನ ಪ್ರೀತಿಯನ್ನು ಎಲ್ಲರಿಗೂ ಹಂಚುತ್ತಾ ಇದ್ದರು. ಅದನ್ನು ಮುಖಾಂತರವಾಗಿ ಮಿಷನರಿಗಳು ಏನಾಗಿದ್ದರು ಅಂತ ಹೇಳುವಾಗ ಎಲ್ಲ ಕಡೆಗಳಿಗೂ ಹೋಗ್ತಾ ಇದ್ದರು. ಹೆಚ್ಚು ಕಡಿಮೆ ಇವರ ಕಾಲಗಳಲ್ಲಿ ಫಿಲಡೆಲ್ಫಿಯಾ ಸಭೆಯ ಕಾಲಗಳಲ್ಲಿಯೇ 55 ಮಿಷನರಿ ಸ್ಥಾಪನೆಗಳಕ್ಕಿಂತ ಹೆಚ್ಚಾಗಿರುವ ಸ್ಥಾಪನೆಗಳು ಆಗಿನ ಕಾಲದಲ್ಲಿಯೇ ಶುರುವಾಗಿದೆ. ಒಂದು ದೊಡ್ಡ ಉಜ್ಜೀವನ ದೇಶಗಳಲ್ಲಿ ಈ ಸಭೆ ಮುಖಾಂತರವಾಗಿ ಬಂದಿತ್ತು. ಈ ಸಭೆ ಮುಖಾಂತರವಾಗಿ ದೊಡ್ಡ ಉಜ್ಜೀವನ ಬಂದಿರುವ ಕಾರಣಗಳಿಂದ ಕರ್ತನು ಈ ಸಭೆಯನ್ನು ಆಶೀರ್ವದಿಸುತ್ತಾ ಇದ್ದರು. ಆ ಸಭೆಯಲ್ಲಿ ಇದ್ದಿದ್ದವರ ಒಳಗಡೆ ಯಾವ ಕೊರತೆಗಳೂ ಇಲ್ಲದೆ ಅವರು ಕರ್ತನಕ್ಕಾಗಿ ನಂಬಿಕಸ್ಥರಾಗಿ ಬದುಕಿದವರು ಅಂತ ಹೇಳಿ ನಾವು ವಾಕ್ಯಗಳಲ್ಲಿ ಎಲ್ಲ ಓದಿಕೊಳ್ಳೋದಕ್ಕೆ ಸಾಧ್ಯವಾಗುತ್ತದೆ. ಇವರ ಹತ್ರ ದೇವರು ಹೇಳುವಾಗ ದೇವರು ಇವರ ವಿಚಾರವಾಗಿ ಮಾತಾಡುವಾಗ ಯಾರು ಮುಚ್ಚಕೂಡದಂತೆ ತೆರೆಯುವವನು, ಯಾರು ತೆರೆಯದಂತೆ ಮುಚ್ಚುವವನಾಗಿರುವ ಕರ್ತನು ಅಂತ ಹೇಳಿ ಅವರ ಹತ್ರ ಅವರು ಮಾತಾಡ್ತಾ ಇದ್ದಾರೆ. ಹೌದು, ಇವರಿಗೋಸ್ಕರ ದೇವರು ತೆರೆದಿರುವ ದಾರಿಯೇ ಏನು ಅಂತ ಹೇಳುವಾಗ ಆ ಸುವಾರ್ತೆಯ ಬಾಗಿಲುಗಳು. ಆ ಸುವಾರ್ತೆಯ ಬಾಗಿಲುಗಳನ್ನು ದೇವರು ತೆರೆಯುವಾಗ ಅದು ಯಾರಿಂದಲೂ ಮುಚ್ಚಿ ಇಡುವುದಕ್ಕೆ ಸಾಧ್ಯವಾಗಿಲ್ಲ. ಅದುವರೆಗೂ ಸಭೆ ಏನು ಈ ರಾಜ್ಯ ಪೊಲಿಟಿಕಲ್ ವ್ಯಕ್ತಿಗಳನ್ನು ಇಟ್ಟುಕೊಂಡು ಅವರು ಮಾತ್ರ ಆಶೀರ್ವಾದಗಳನ್ನು ಹೊಂದುವ ರೀತಿಯಲ್ಲಿ ಅವರು ಮಾತ್ರ ಚೆನ್ನಾಗಿರುವುದಕ್ಕಾಗಿರುವ ವ್ಯವಹಾರಗಳು ನಡೆಯುತ್ತಾ ಇತ್ತು. ಆದರೆ ಈ ಸಭೆ ಫಿಲಡೆಲ್ಫಿಯಾ ಸಭೆಯ ಮುಖಾಂತರವಾಗಿ ಇಡೀ ಲೋಕಕ್ಕೆ ಸುವಾರ್ತೆ ಸಾರಲ್ಪಡುತ್ತಾ ಇತ್ತು. ಅವರ ಮುಖಾಂತರವಾಗಿ ಆಗಿನ ಕಾಲಗಳಲ್ಲಿಯೇ ನಮ್ಮ ಇಂಡಿಯ ದೇಶಕ್ಕೆ ಆಗಿನ ಕಾಲಗಳು ಮುಗಿದ ಮೇಲೇ ನಮ್ಮ ಇಂಡಿಯ ದೇಶದಲ್ಲಿ ಅಕ್ಬರ್ ಅಂತ ಹೇಳುವವರು ಆಳ್ವಿಕೆ ಸ್ಥಾನದಲ್ಲಿ ಇರುವಾಗ ಅಲ್ಲಿ ಫ್ರಾನ್ಸಿಸ್ ಸೇವಿಯರ್ ಮುಖಾಂತರವಾಗಿ ಸುವಾರ್ತೆಗಳು ಬಂದಿತ್ತು. ಫಸ್ಟು ತೋಮಾ ಅವರು ಬಂದಿದ್ದರು. ಅವ್ರ ಕಾಲಗಳೆಲ್ಲ ಮುಗಿದ ಅನಂತರವಾಗಿ 2ನೇ ಮಿಷನರಿಯಾಗಿ ನಮ್ಮ ಇಂಡಿಯ ದೇಶಕ್ಕೆ ಅವರೆಲ್ಲ ಬಂದಿದ್ದರು. ಅವರು ಬಂದಿದ್ದ ಕಾಲಗಳಲ್ಲಿಗೆ ಇನ್ನೂ ಕೆಲವೇ ವ್ಯಕ್ತಿಗಳು ಸಿಗಲ್ ಪಾಲ್ಕಯ್ಯ ಅವರು, ಇನ್ನೂ ಅಲ್ಲೆಲೂಯ ತುಂಬ ಜನರು ನಮ್ಮ ಇಂಡಿಯ ದೇಶಕ್ಕೆ ಬಂದು ನಮ್ಮ ಇಂಡಿಯ ದೇಶದಲ್ಲಿ ಸೇವೆಗಳನ್ನು ಶುರು ಮಾಡಿದ್ರು. ಅವ್ರ ಮುಖಾಂತರವಾಗಿ ದೊಡ್ಡ ಉಜ್ಜೀವನ ಬಂದಿತ್ತು. ಇದರಲ್ಲಿ ಸಂತೋಷವಾಗಿರುವ ವಿಚಾರ ಏನೆಂದರೆ ಅವರು ಬಂದು ಸೇವೆಗಳನ್ನು ಶುರು ಮಾಡಿದ್ದು ಎಲ್ಲಿ ಅಂತ ಹೇಳಿ ನೋಡಿದರೆ ನಮ್ಮ ಸೌತ್ ಇಂಡಿಯಾದಲ್ಲಿಗೆ. ಹೌದು, ನಮ್ಮ ಸೌತ್ ಇಂಡಿಯಾ, ನಮ್ಮ ಚೆನ್ನೈ, ಕೇರಳ, ಕರ್ನಾಟಕ, ಆಂಧ್ರ ಪ್ರದೇಶ ಮತ್ತು ತೆಲಂಗಾಣ ಇರುವ ಈ ರಾಜ್ಯಗಳಲ್ಲಿಯೇ ಅವರು ಬಂದು ಏನು ಮಾಡಿದರು ಅಂತ ಹೇಳಿ ನೋಡಿದರೆ ತನ್ನ ಸೇವೆಗಳನ್ನು ಮೊದಲಾಗಿ ಅವರು ಸೃಷ್ಟಿ ಮಾಡಿದರು. ಎಂಥ ಒಂದು ಭಾಗ್ಯ ಅಲ್ವಾ! ಇಲ್ಲಿಂದಲೇ ಉಜ್ಜೀವನಗಳು ದೇವರ ಕೃಪೆಯಿಂದ ನಮ್ಮ ಇಂಡಿಯ ದೇಶ ಪೂರ್ತಿ ಹೋಗುತ್ತಾ ಇತ್ತು. ಇದೆಲ್ಲ ದೇವರ ಒಂದು ಏನಾಗಿದೆ ಅಂತ ಹೇಳುವಾಗ ದೇವರ ಒಂದು ಚಿತ್ತವಾಗಿದೆ. ದೇವರು ಸೌತ್ ಇಂಡಿಯಾ ದೇವರ ಮಕ್ಕಳನ್ನು ಕುರಿತಾಗಿ, ನಮ್ಮನ್ನು ಕುರಿತಾಗಿ ದೇವರಿಗೆ ದೊಡ್ಡ ಆಲೋಚನೆ ಇದೆ. ಇದನ್ನು ನಾವು ಅರ್ಥ ಮಾಡಿಕೊಳ್ಳುವವರಾಗಿರಬೇಕು. ಓಕೆ, ಇವರ ಕಾರ್ಯಗಳಲ್ಲಿ ಯಾವ ಕೊರತೆಗಳು ಕಂಡು ಬಂದಿಲ್ಲ ಅಂತ ಹೇಳಿಯೇ ನಾವು ದೇವರ ವಾಕ್ಯಗಳಲ್ಲಿ ಓದಿಕೊಳ್ಳುವುದಕ್ಕೆ ಸಾಧ್ಯವಾಗುತ್ತದೆ. ಇವರ ಹತ್ರ ದೇವರು ಹೇಳುವ ಕಾರ್ಯಗಳು, ನಿನ್ನ ಸಗಣಿನ ಕುರಿತಾಗಿ ನಾನು ಅರ್ಥ ಮಾಡಿಕೊಂಡಿದ್ದೇನೆ, ನನ್ನ ವಾಕ್ಯವನ್ನು ನೀನು ಕಾಯ್ದುಕೊಂಡಿದ್ದ ಕಾರಣಗಳಿಂದ. 10ನೇ ವಾಕ್ಯದಲ್ಲಿ ನಾವು ಓದುತ್ತಾ ಇದ್ದೀವಿ, ತನ್ನ ವಾಕ್ಯವನ್ನು ನೀವು ಕಾಯ್ದುಕೊಂಡಿರುವ ಕಾರಣಗಳಿಂದ ಬರುವ ಶೋಧನೆ ಕಾಲದಲ್ಲಿ ನಾನು ನಿಮ್ಮನ್ನು ತಪ್ಪಿಸುವೇನು ಅಂತ ಹೇಳಿ ದೇವರು ಮಾತಾಡುತ್ತಾರೆ. ಅದಾದ ಮೇಲೆ ಸುಳ್ಳುಕಾರರು
ಸಾತಾನನ ಕೂಟದವರು ನಿನ್ನ ಬಳಿಗೆ ಬರ್ತಾರೆ. ಅವರೆಲ್ಲರೂ ನಿನ್ನ ಪಾದದಲ್ಲಿ ಅಡ್ಡ ಬೀಳ್ದು ನಮಸ್ಕಾರ ಮಾಡುವ ರೀತಿಯಲ್ಲಿ ನಾನು ಕಾರ್ಯವನ್ನು ಮಾಡುತ್ತೇನೆ ಅಂತ ಹೇಳಿಯೋ ದೇವರು 9ನೇ ವಾಕ್ಯದಲ್ಲಿ ಈ ಸಭೆಯ ಕುರಿತಾಗಿ ಹೇಳುವುದನ್ನು ನಾವು ಓದಿಕೊಳ್ಳುವುದಕ್ಕೆ ಸಾಧ್ಯವಾಗ್ತದೆ. ಅದರಿಂದ ಇವರಿಗೆ ದೇವರ ಆಲೋಚನೆಯಾಗಿ ಹೇಳುವಾಗ, ನಿನ್ನ ಕ್ರೀಡವನ್ನು ಒಬ್ಬರು ಎತ್ತಿಕೊಳ್ಳದ ಹಾಗೆ ನೀನು ಭದ್ರವಾಗಿ ಹಿಡ್ಕೊಂಡಿರೋ, ನಾನು ನಿಮಗೆ ಜಯವನ್ನು ದಯಪಾಲಿಸಿ ನೀವು ಪರಲೋಕಕ್ಕೆ ಬರುವ ಆ ಸಮಯಗಳಲ್ಲಿ ನಾವು ನಿಮ್ಮನ್ನು ಆಲಯದ ಕಂಬಗಳಾಗಿ ನಾನು ಮಾರ್ಪಡಿಸುತ್ತೇನೆ ಅಂತ ಹೇಳಿನು. ಆಲಯದ ಕಂಬವಾಗಿ ಮಾರ್ಪಡಿಸುತ್ತೇನೆ ಅಂತ ಹೇಳಿನು. ನಿಮಗೆ ಹೊಸ ನಾಮವನ್ನು, ಹೊಸ ಹೆಸರನ್ನು ನಾನು ನಿಮಗೆ ಕೊಡುವೆನು ಅಂತ ಹೇಳಿನು. ಕರ್ತನಾದ ದೇವರು ಇವರಿಗೆ ಹೇಳ್ತಾ ಇದ್ದಾರೆ, ಜಯವನ್ನು ಈ ಮಕ್ಕಳುಗಳು ಹೊಂದಿ ಅಲ್ಲೆಲ್ಲೂಯ ಭಯಭಕ್ತಿಯಾಗಿ ಜೀವಿಸಿದ ಕಾರಣಗಳಿಂದ ಇವರು ಪರಲೋಕಕ್ಕೆ ಬರುವಾಗ ಹೊಸ ನಾಮ ಮತ್ತು ಅಲ್ಲೆಲ್ಲೂಯ ಆಲಯದ ಕಂಬಗಳಾಗಿ ಇವರು ಆಗುವ ರೀತಿಯಲ್ಲಿ ದೇವರು ಸಹಾಯ ಮಾಡಿದರು. ಪ್ರೈಸ್ ಅಲ್ಲ. ಇವರು ಆಲಯದ ಕಂಬಗಳು, ಹೌದು ನಿಜನೇ, ಇವರೇ ಆಲಯದ ಕಂಬಗಳಾಗಿದ್ದುಕೊಂಡು ಈ ಸಭೆಯಿಂದ ಏನು ಮಿಷನರಿಗಳು ಹೋಗುತ್ತಾ ಇದ್ದರು. ಇವತ್ತು ನಮ್ಮ ಸಭೆಗಳಿಂದ ಮಿಷನರೀಸ್ಗಳು ಹೋಗ್ತಾ ಇದ್ದಾರಾ, ಅಥವಾ ಅವರು ಅಲ್ಲಿಯೇ ಇದ್ದುಕೊಂಡು ಅವರು ಅಲ್ಲಿಯೇ ಸೇವೆ ಮಾಡ್ತೀನಿ ಅಂತ ಹೇಳಿ ಇದ್ದಾರಾ? ಇನ್ನು ಸಂಧಿಸಲ್ಪಡದೇ ಇರುವ ಎಷ್ಟೋ ದೇಶಗಳಿದೆ, ಯೇಸುವಿನ ಕುರಿತಾಗಿ ಅರಿಯದೇ ಇರುವ ಎಷ್ಟೋ ದೇಶಗಳಿದೆ. ಅವರಿಗೆಲ್ಲ ನಾವೆಲ್ವ ಹೋಗಿ ಸುವಾರ್ತೆಯನ್ನು ಹೇಳಬೇಕು. ಈ ಫಿಲಡೆಲ್ಫಿಯ ಸಭೆ ಮುಖಾಂತರವಾಗಿ ಹೇಗೆ ಮಿಷನರಿಗಳು ಹೋಗುತ್ತಾ ಇದ್ದರೋ ಅದೇ ರೀತಿಯಲ್ಲಿ ಇವತ್ತು ನಮ್ಮ ಸಭೆಗಳಿಂದ ಅಲ್ಲೇಲೂಯ ಮಿಷನರಿಗಳು ಹೊರಗಡೆ ಹೋಗಿ ಕರ್ತನ ಸೇವೆಯನ್ನು ಮಾಡುವುದು ಎಷ್ಟೊಂದು ಪ್ರಾಮುಖ್ಯ. ಅದರಿಂದ ಕರ್ತನ ಕೈಗಳಲ್ಲಿ ಒಪ್ಪಿಸಿಕೊಡೋಣ. ಈ ಸಭೆಯನ್ನು ಹಾಗೆ ನಾವು ಆಲಯದ ಕಂಬಗಳಾಗಿ ನಾವು ನಿಂತುಕೊಳ್ಳೋಣ. ಕರ್ತನ ಆಶೀರ್ವಾದಗಳನ್ನು ಹೊಂದಿಕೊಳ್ಳೋಣ. ಇವರ ಜೀವನಗಳಲ್ಲಿ ಯಾವ ಕೊರತೆಯೂ ಬಂದಿದೆ ಅಂತ ಹೇಳಿ ದೇವರ ವಾಕ್ಯದಲ್ಲಿ ನಾವು ಓದುತ್ತಾ ಇಲ್ಲ. ಅದೇ ರೀತಿಯಲ್ಲಿ ಕೊರತೆಯಿಲ್ಲದೆ ಇರುವ ಜೀವನ ನಾವು ಜೀವಿಸೋಣ. ಕರ್ತನು ತಾಮೇ ನಿಮ್ಮ ಎಲ್ಲರನ್ನ ಆಶೀರ್ವದಿಸಲಿ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಕರ್ತನು ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ತಂದೆಯಾದ ದೇವರೇ, ನೀವು ಕೊಟ್ಟಿದ್ದ ಒಳ್ಳೆಯ ಸಮಯಕ್ಕಾಗಿ ಸ್ತೋತ್ರ. ಈ ಫಿಲಡೆಲ್ಫಿಯ ಸಭೆಯ ರೀತಿಯಲ್ಲಿ ದೇವರೇ ಯಾವ ಕೊರತೆಯೂ ಇಲ್ಲದವರಾಗಿ ಆಲಯದ ಕಂಬಗಳಾಗಿ ನಾವೆಲ್ಲರೂ ನಿಂತುಕೊಳ್ಳುವುದಕ್ಕೆ ಸಹಾಯ ಮಾಡು. ಎಲ್ಲ ಸಭೆಗಳು ಕೆಟ್ಟು ಹೋಗುತ್ತಾ ಇತ್ತು, ಎಲ್ಲ ಸಭೆಯು ಅಲೆದು ಹೋಗುತ್ತಾ ಇತ್ತು. ಆದರೆ ಅಲ್ಲೇಲೂಯ, ಈ ಫಿಲಡೆಲ್ಫಿಯ ಸಭೆ ಇವತ್ತು ಅಲ್ಲೇಲೂಯ ದೇವರೇ, ಅಲ್ಲೇಲೂಯ ನಿಮ್ಮ ನಾಮದ ಮಹಿಮೆಕ್ಕಾಗಿ ದೇವರೇ ನಿಂತುಕೊಂಡಿರುವ ಒಂದು ಸಭೆಯಾಗಿರುವುದಕ್ಕಾಗಿ ಸ್ತೋತ್ರ. ಕರ್ತನಾದ ದೇವರೇ, ಈ ಮೆಸೇಜನ್ನು ನೋಡಿದ ಪ್ರತಿಯೊಬ್ಬರಿಗಾಗಿ ನಾನು ಪ್ರಾರ್ಥಿಸ್ತಾ ಇದ್ದೀನಿ. ಪ್ರತಿಯೊಬ್ಬರನ್ನು ಆಶೀರ್ವದಿಸು. ಅವರ ಜೀವನಗಳಲ್ಲಿ ಕೃಪೆ ಆಶೀರ್ವಾದವನ್ನು ಕೊಟ್ಟು ನಂಬಿಕಸ್ಥರಾಗಿ ಈ ಫಿಲಡೆಲ್ಫಿಯ ಸಭೆ ರೀತಿಯಲ್ಲಿ ನಿಂತುಕೊಳ್ಳುವುದಕ್ಕೆ ಸಹಾಯ ಮಾಡು. ಪ್ರಾರ್ಥನೆ ಕೇಳಿದ ಕೃಪೆಗಾಗಿ ಸ್ತೋತ್ರ, ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೇನ್ ಆಮೇನ್ ಆಮೇನ್. ಕರ್ತನು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಪ್ರೈಸ್ ದಿ ಲಾರ್ಡ್. ಪ್ರೈಸ್ ದಿ ಲಾರ್ಡ್.